Welcome back to my YouTube channel Learn with Ramya. So in last video dalli 5 transaction na explain ಮಾಡಿದ್ದೆ. So FA BCom syllabus. So ಈಗ 6th one ಇಂದ ಲಾಸ್ಟ್ ವಿಡಿಯೋ ಕಂಟಿನ್ಯೂಯೇಷನ್ ಇದು. ಸೊ 6th ನಮಗೆ ಏನಿದೆ ಟ್ರಾನ್ಸಾಕ್ಷನ್ ಅಂದರೆ ವಿತ್ಡ್ರಾ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್ ₹5000 ಅಂತ ಇದೆ. ಸೊ ನೀವು ಕ್ಯಾಶನ್ನ ವಿತ್ಡ್ರಾ ಮಾಡ್ತಿದ್ದಾನೆ ಒಬ್ಬ ಪ್ರೊಪ್ರೈಟರ್ ಅಂದರೆ ಅದು ಯೂಶಲಿ ನಮಗೆ ಬಿಸ್ನೆಸ್ ಅವ್ರಿಗೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಕ್ಯಾಶ್ ಏನಾಗ್ತಾ ಇದೆ ಔಟ್ಸೈಡ್ ಹೋಗ್ತಾ ಇದೆ. ಸೊ ಹಾಗಾಗಿ ಕ್ಯಾಶಲ್ಲಿ ಲೆಸ್ ಆಗಬೇಕು. ಆ್ಯಂಡ್ ಅವ್ನು ಇನ್ವೆಸ್ಟ್ ಮಾಡಿರೋಂಥ ಅವ್ನು ಕೊಟ್ಟಿರುವಂಥ ಕ್ಯಾಪಿಟಲಲ್ಲಿ ಕೂಡ ನಮಗೆ ಏನಾಗುತ್ತೆ ಅಮೌಂಟ್ಗಳು ಲೆಸ್ ಆಗ್ತಾ ಹೋಗುತ್ತೆ. ಹಾಗಾಗಿ 5000 ಅಸೆಟಲ್ಲಿ ಲೆಸ್ ಆಗಬೇಕು, 5000 ಕ್ಯಾಪಿಟಲಲ್ಲಿ ಲೆಸ್ ಆಗಬೇಕು. ಸೊ ಇಲ್ಲಿ ನಮಗೆ ಟೋಟಲ್ ಬ್ಯಾಲೆನ್ಸ್ ಲಾಸ್ಟಲ್ಲಿ 1,20,000 ಇತ್ತು. ಅದರಲ್ಲಿ 5,000 ಲೆಸ್ ಮಾಡಿದ್ರೆ 1,15,000 ಬೋತ್ ದ ಸೈಡ್ ನಮಗೆ ಬರುತ್ತೆ. 6th ಒನ್, ಸೊ 1,15,000 1,15,000 ಅಸೆಟ್ ಮತ್ತು ಲಯಾಬಿಲಿಟಿ ಎರಡೂ ಸೈಡ್ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ 7th ಟ್ರಾನ್ಸಾಕ್ಷನ್ ರೆಂಟ್ ಔಟ್ಸ್ಟ್ಯಾಂಡಿಂಗ್ 5,000. ರೆಂಟ್ ಔಟ್ಸ್ಟ್ಯಾಂಡಿಂಗ್ ಇಸ್ ನಥಿಂಗ್ ಬಟ್ ರೆಂಟ್ ಡ್ಯೂ ಇದೆ ಅಂತ ಅರ್ಥ. ಅಂದರೆ ನಾವಿನ್ನೂ ಪೇಮೆಂಟ್ ಮಾಡಿಲ್ಲ. ಸೊ ದಟ್ ಇನ್ಕ್ರೀಸ್ ದ ಲಯಾಬಿಲಿಟಿ. ಸೊ ನಾವು ಯಾವುದಾದ್ರು ಪೇಮೆಂಟ್ ಮಾಡಬೇಕಂದ್ರೆ ಅದು ನಮಗೆ ಲಯಾಬಿಲಿಟಿ ಆಗುತ್ತಲ್ವ. ಸೊ ಅದು ಇನ್ಕ್ರೀಸ್ ದ ಲಯಾಬಿಲಿಟಿ. ಆ್ಯಂಡ್ ನಾವು ಅದನ್ನು ಪೇಮೆಂಟ್ ಮಾಡೇ ಮಾಡ್ತೀವಿ. ಪೇಮೆಂಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಕ್ಯಾಪಿಟಲಿಂದ ಒಂದಷ್ಟು ಅಮೌಂಟ್ಗಳು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕ್ಯಾಪಿಟಲಲ್ಲಿ ಲೆಸ್ ಆಗಬೇಕು. ಸೊ 5,000 ಲಯಾಬಿಲಿಟಿಗೆ ಆ್ಯಡ್ ಮಾಡಬೇಕು, 5,000 ಕ್ಯಾಪಿಟಲಿಂದ ಲೆಸ್ ಮಾಡಬೇಕು. ಸೊ ಇದರಲ್ಲಿ ಅಸೆಟ್ಸ್ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗೋದಿಲ್ಲ, ಓನ್ಲಿ ಲಯಾಬಿಲಿಟೀಸ್ ಮೇಲೆ ಮಾತ್ರ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ 5,000 ಲಯಾಬಿಲಿಟಿಯಲ್ಲಿ ಬರಿತೀವಿ. ಸೊ 1,15,000 ಇರೋ ಕ್ಯಾಪಿಟಲ್ನ 5,000 ಲೆಸ್ ಮಾಡಿದ್ರೆ 1,10,000 ಬರುತ್ತೆ. ಸೊ ನಾವು ಇದೆರಡನ್ನ ಆ್ಯಡ್ ಮಾಡಿಕೊಂಡ್ರೆ 1,10,000 ಪ್ಲಸ್ 5,000 1,15,000 ಆ್ಯಂಡ್ ಈ ಕಡೆ ಅಸೆಟಲ್ಲಿ 1,15,000 ನಮಗೆ ಬರುತ್ತೆ. ಇದು ನಮಗೆ 7th ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಇನ್ಶೂರೆನ್ಸ್ ಪೇಯ್ಡ್ ಇನ್ ಅಡ್ವಾನ್ಸ್ 8th ಒನ್ ₹400. ಸೊ ನಾವು ಇನ್ಶೂರೆನ್ಸ್ನ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಡ್ವಾನ್ಸಲ್ಲಿ. ಪ್ರೀಪೇಯ್ಡ್ ಯಾವಾಗಲೂ ನಮಗೆ ಏನಾಗುತ್ತೆ ಅಂದರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ನಮಗೆ ಅಸೆಟ್ ಆಗುತ್ತೆ. ಸೊ ಇಟ್ ಇನ್ಕ್ರೀಸಸ್ ದ ಅಸೆಟ್ 400 ಆ್ಯಂಡ್ ನಾವು ಪೇಮೆಂಟ್ ಮಾಡ್ತಾ ಇರೋದು ₹400 ಕ್ಯಾಶಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಕ್ಯಾಶ್ ₹400 ಲೆಸ್ ಆಗಬೇಕು. ಸೊ 400ನ ಆ್ಯಡ್ ಮಾಡಿ 400ನ ಲೆಸ್ ಮಾಡಿದ್ರೆ ದೇರ್ ವಿಲ್ ಬಿ ನೋ ಚೇಂಜಸ್ ಇನ್ ಅಮೌಂಟ್. ಸೊ ಟೋಟಲ್ 1,15,000 ಇನ್ ಅಸೆಟ್ಸ್ ಆ್ಯಂಡ್ ಈ ಕಡೆ 5,000 ಲಯಾಬಿಲಿಟಿಯಲ್ಲಿದೆ, 1,10,000 ಕ್ಯಾಪಿಟಲಲ್ಲಿದೆ. ಸೊ ಟೋಟಲ್ ಎರಡೂ ಸೇರಿ 1,15,000 ಆಗುತ್ತೆ. ನೆಕ್ಸ್ಟ್ 9th ಒನ್ ಇಂಟ್ರೆಸ್ಟ್ ಆನ್ ಲೋನ್ ಅಲೌಡ್. ಇಂಟ್ರೆಸ್ಟ್ ಆನ್ ಲೋನ್ ಅಲೌಡ್ ಮೀನ್ಸ್ ವಿ ಹ್ಯಾವ್ ಟು ಪೇ ಇಂಟ್ರೆಸ್ಟ್ ಆನ್ ಲೋನ್. ನಾವು ತೊಗೊಂಡಿರೋ ಲೋನ್ಗೆ ಇಂಟ್ರೆಸ್ಟ್ಗಳನ್ನ ಕಟ್ಟಬೇಕು. ಸೊ ಇದು ಅಲೌಡ್ ಇರೋದ್ರಿಂದ ಇನ್ನೂ ಪೇಯ್ಡ್ ಅಂತ ಏನೂ ನಮಗೆ ಕೊಟ್ಟಿಲ್ಲ. ಸೊ ನಾವು ಅದನ್ನು ಪೇಮೆಂಟ್ ಮಾಡಬೇಕು. ಸೊ ಇಟ್ ಇನ್ಕ್ರೀಸಸ್ ದ ಲಯಾಬಿಲಿಟಿ ಆ್ಯಂಡ್ ಅದ್ರ ಜೊತೆಗೆ ನಾವು ಪೇಮೆಂಟ್ ಮಾಡಿದಾಗ ಕ್ಯಾಪಿಟಲಿಂದ ಅಮೌಂಟ್ಗಳು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಅಸೆಟ್ಸ್ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟ್ ಇಲ್ಲ, ಹಾಗಾಗಿ 0. ಸೊ ಲಯಾಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. 6,000 ಲಯಾಬಿಲಿಟಿಗೆ ಆ್ಯಡ್ ಮಾಡ್ಕೊಳ್ಬೇಕು ಆ್ಯಂಡ್ ಇದನ್ನು ಪೇ ಮಾಡಿದ್ಮೇಲೆ ಕ್ಯಾಪಿಟಲಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ 6,000. ಸೊ ಹಾಗಾಗಿ ಅದನ್ನು ಲೆಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ 5,000 ಪ್ಲಸ್ 6,000 ಮಾಡಿದ್ರೆ ನಮಗೆ ಇಲ್ಲಿ 11,000 ಬರುತ್ತೆ. 1,10,000 6,000 ಲೆಸ್ ಮಾಡಿದ್ರೆ ನಮಗೆ 1,04,000 ಬರುತ್ತೆ. ಇದೆರಡನ್ನ ಆ್ಯಡ್ ಮಾಡಿದರೆ 1,04,000 ಪ್ಲಸ್ 11,000 ನಮಗೆ 1,15,000 ಬರುತ್ತೆ. ಸೊ ಅಸೆಟ್ ಕೂಡ 1,15,000 ಇದೆ. ಸೊ ಎರಡೂ ನಮಗಿಲ್ಲಿ ಈಕ್ವಲ್ ಆಗ್ತಿದೆ. ಅಂದರೆ ಲಾಸ್ಟ್ ಒನ್ 10th ಒನ್ ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್ 2,500. ಸೊ ಡಿಪ್ರಿಷಿಯೇಷನ್ ಫರ್ನಿಚರ್ ಮೇಲೆ 2,500 ಡಿಪ್ರಿಷಿಯೇಷನ್ ತೆಗೀರಿ ಅಂತ ಹೇಳಿದ್ದಾರೆ. ಸೊ ಡಿಪ್ರಿಷಿಯೇಷನ್ ಯೂಶಲಿ ನಾವು ಯಾವ ಅಸೆಟ್ಸ್ ಮೇಲೆ ತೊಗೊಳ್ತೀವೋ ಆ ಅಸೆಟ್ಸ್ದು ವ್ಯಾಲ್ಯೂ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡಿಪ್ರಿಷಿಯೇಷನ್ನ ಫರ್ನಿಚರ್ ವ್ಯಾಲ್ಯೂ ಡಿಕ್ರೀಸ್ ಆಗಿದೆ ಅಂತ 2,500 ಅಸೆಟ್ ಸೈಡಲ್ಲಿ ಲೆಸ್ ಮಾಡಿದ್ದೀವಿ. ಹಾಗೆ ಡಿಪ್ರಿಷಿಯೇಷನ್ನ ನಾವು ಯೂಶಲಿ ಕ್ಯಾಪಿಟಲಿಂದ ಲೆಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಕ್ಯಾಪಿಟಲಲ್ಲಿ 2,500 ಲೆಸ್ ಆಗಬೇಕು. 1,15,000 ಮೈನಸ್ 2,500 ಮಾಡಿದ್ರೆ 1,12,500. 11,000ಅಲ್ಲಿ ಏನೂ ಚೇಂಜಸ್ ಇಲ್ಲ, ಹಾಗೆ ಇದೆ. 1,04,000 ಮೈನಸ್ 2,500 ಮಾಡಿದ್ರೆ 1,01,500 ಬರುತ್ತೆ. ಸೊ ಇದೆರಡನ್ನ ಆ್ಯಡ್ ಮಾಡಿದ್ರೆ ನಮಗೆ 1,12,500 ಬರುತ್ತೆ. ಇದಿಷ್ಟು ಅಕೌಂಟಿಂಗ್ ಈಕ್ವೇಷನ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು.